ಡೇಸನ್ನು ಕದೀತಾ ಇದ್ದಾರಲ್ಲ, ಇದ್ರ ಬಗ್ಗೆ ರಾಜೀವ್ ಕುಡಚಿಯವರು ದಾಖಲೆ ಸಮೇತವಾಗಿ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು, ಅದು ಕೂತ್ರ ಕೊಡಲಿಲ್ಲ. ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ, ಅವರಪ್ಪ 8 ಸಾರಿ MLA ಗೆದ್ದರು, 1 ಸಾರಿ MP ಆದರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮಗ 3 ಸಾರಿ MLA ಆಗಿದ್ದಾರೆ. ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ. ಅಲ್ಲಿ ಏನೂ ಮಾಡಲಿಲ್ಲ. SSLC ರಿಸಲ್ಟ್ ಬಂತು ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ, ಅವರು ಕಡೆಯಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ. ಪ್ರತಿ ವರ್ಷವೂ ಇದೇ ಹಣೆ ಬರು. ನಮ್ಮ ದೊಡ್ಡ ಸಾಹೇಬರು ಖರ್ಗೆ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ. ಅಲ್ಲಿರೋಂಥ ಮಕ್ಕಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾಯಿಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸಂಬಂಧಪಡದೇ ಇದ್ದಂಥ ವಿಚಾರಗಳು, ಪಠ್ಯೇತರ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀರಿ. ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟು SLC ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲಿರೋಂಥ ಬಡ ಮಕ್ಕಳಿಗೆ ಒಂದು SLC ಓದಿ, PUC ಓದಿ, ಡಿಗ್ರಿ ಓದಬೇಕು. ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು, ಶ್ರಮವನ್ನು ವಿನಿಯೋಗ ಮಾಡಿ. ಬೇರೆ ವಿಚಾರಗಳ ಬಗ್ಗೆ ಆಗಾಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಸರ್. ನೀವೇನು ಎಲ್ಲದ್ರ ಬಗ್ಗೆ ಪರಿಣಿತನಲ್ಲ. ನೀವು ರಾಮ ಉತ್ತರ ಕೊಟ್ಟಿದ್ದೀನಿ, ತಪ್ಪಲ್ಲಪ್ಪ. ಈಗ ನಿಮ್ಮ ಸಬ್ಜೆಕ್ಟೇ ಬಿಟ್ಟು ಬೇರೆದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ. ED ಬಗ್ಗೆ ಯಾರು ಆರೋಪ? ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರು ಹಿಂದೆ. ಆವಾಗ ಎಲೆಕ್ಷನ್ ವಿನ್ನಿಂಗ್ ಮಷಿನ್ಸ್ ಅಂತ ಹೇಳಿದ್ರು EVMಗಳಿಗೆ. ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ಲಿಸಿ ಅಂತ ಹೇಳಿದರು. EVMಗಳು ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು? ಎಲೆಕ್ಷನ್ ಕಮಿಷನ್ ಸತತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ. EVMಗಳ ಬಗ್ಗೆ ಆರೋಪ ಮಾಡಿದ್ರು. ಗೆದ್ದಾಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ, ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು. ಈಗ ED ಬಗ್ಗೆ ಆರೋಪ ಮಾಡ್ತಾರೆ. ಹಿಂದೆ ಅಮಿತ್ ಶಾ ಅವ್ರು ಇರ್ಬೋದು, ಮೋದಿಯವರು ಇರ್ಬೋದು, ಅವ್ರ ಮೇಲೆ ಏನೇನು CBIನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ BJP ದುರ್ಬಳಕೆ ಮಾಡ್ತಾಯಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ. ನಾನು ಕೇಳೋದು 2.25 ವರ್ಷ ಆಯ್ತಲ್ಲ, ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಪ್ರಿಯಾಂಕಾ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು 4 ಕ್ವಶನ್ ಕೇಳಿ ಸರ್. ಸರ್, ಈಗ ಧರ್ಮಸ್ಥಳದ ವಿಚಾರ ಗಮನಿಸ್ತಾ ಇದ್ದೀರಿ, ಓವರಾಲ್ ಆಗಿ ಏನು ನಡೀತದೆ ನಮ್ಮ ಅಬ್ಸರ್ವೇಷನ್? ಧರ್ಮಸ್ಥಳ ಪ್ರಕರಣವನ್ನು ನಾವು 2 ವಿಭಾಗವಾಗಿ ನೋಡಬೇಕು. ಒಂದು, ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ. ಇನ್ನೊಂದು ಸೌಜನ್ಯ ಪ್ರಕರಣ. 2012ರಲ್ಲಿ 17 ವರ್ಷದ ಹೆಣ್ಣುಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರಳನೆ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ CID ಎನ್ಕ್ವೈರಿ ಆಗಿದೆ, ತದನಂತರ CBI ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಈ 3 ಏಜೆನ್ಸಿ ಅಲ್ಲದೆ ಇನ್ಯಾವುದಾದ್ರು ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ, ಅಮ್ಮ ದಯವಿಟ್ಟು ಹೇಳಿ, ನಾವೇ ಸ್ವತಃ ಆಗಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನು ಇನ್ನೊಂದು ಏಜೆನ್ಸಿಗೆ, ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ. ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ. ಅಥವಾ ಈ ಕೇಸನ್ನು ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ. ಆರೋಪಿ ಯಾರು ಅಂತ ಗೊತ್ತಾಗಬೇಕು, ಆ ಒಂದು ಕೃತ್ಯನೇ ಎಸಗಿದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ. ಈ ಪ್ರಕರಣವನ್ನು ಒಂದು ಕಡೆ ಇಟ್ಟು ಈಗ ಏನು ಬುರುಡೆ ಹುಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಈ ಪ್ರಕರಣವನ್ನು ಸಪ್ರೇಟಾಗಿ ನೋಡೋಣ. ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ, ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ 3 ವರ್ಷ ಡಿಗ್ರಿ ಓದಿದ್ದೀನಿ. ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ಆದಂಥ ಒಂದಷ್ಟು ತಿಳುವಳಿಕೆ, ಜ್ಞಾನ ಇದೆ. ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿಬಿಟ್ಟಿದೆ, 367 ಪ್ರಕರಣಗಳು ದಾಖಲಾಗಿದ್ದಾವೆ, ಎಲ್ಲ ಕಡೆ ಬುರುಡೆ ಇದ್ದೀವಿ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು, ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದರೆ ಮರುದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ, ಇಲ್ಲ ನಾವು ಏನು
ಈ ಹೋರಾಟಗಾರರ ಒತ್ತಡಕ್ಕೆ ಮಣಿದೆ ನಾವು SIT ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ. ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಲೋ, 12 ಗುಂಡಿ ಆಗದಾಯಿತು, ಏನೂ ಸಿಕ್ಕಲಿಲ್ಲ. 13ನೇ ಗುಂಡಿ ಆಗ್ಯಾಕೆ ಇನ್ನೂ ಮೀನಾಮೇಷ ಅನ್ನಿಸ್ತಿದ್ದಾರೆ. ಈ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇನ್ಯಾವುದನ್ನ ತೋರಿಸ್ತೀನಿ, ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ಅಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ. ಆ ಚೆನ್ನಯ್ಯ, ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್. ಮೊಹಂತಿ ಅವರೇ, ನೀವೊಬ್ಬರು ಸೀನಿಯರ್ IPS ಆಫೀಸರ್ ಇದ್ದೀರಿ, ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು, ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ, ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನೂ ಕೊಡಿ. ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ. ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ. ಏನು ಅಂತಂದರೆ 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ ಅಂತ ನನಗೆ ಆಶ್ಚರ್ಯ ಆಯಿತು. ಇರ್ಬೋದೇನಪ್ಪ, ನಮಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದರೆ ಆಗದಾಗ ಏನೂ ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.